ಪ್ರಕರಣದಲ್ಲಿ ಕುಲ್ದೀಪ್ ಸೆಂಗಾರ್ಗೆ ಜಾಮೀನು ದುರ್ಬಲ, ವ್ಯವಸ್ಥೆಯ ಸಂಕೇತನ. ಒಬ್ಬ ಅತ್ಯಾಚಾರ ಸಂತ್ರಸ್ತೆ ನನ್ನನ್ನ ಜೈಲಿಗೆ ಹಾಕಿ ಕನಿಷ್ಠ ಅಲ್ಲಿ ಆದ್ರೂ ನಾನು ಜೀವಂತವಾಗಿರ್ತೀನಿ ಅಂತ ನ್ಯಾಯಾಂಗದ ಮುಂದೆ ಕೈ ಮುಗಿದು ಬೇಡ್ಕೊಳ್ಳುವಂತಹ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ? ಪರಿಸ್ಥಿತಿ ಹೇಗಿದೆ ಅಂತ ಅಂದ್ರೆ, ಇದು ಪ್ರಜಾಪ್ರಭುತ್ವನೋ ಅಥವಾ ಅಪರಾಧಿಗಳ ಪರ ಇರುವಂತಹ ಗೂಂಡಾ ರಾಜನೋ? ಜೈಲಿನ 4 ಗೋಡೆಗಳ ಮಧ್ಯೆ ಇದ್ದುಕೊಂಡೇನೆ ಸಂತ್ರಸ್ತೆಯ ತಂದೆಯನ್ನ ಮುಗಿಸಿದ, ಸಾಕ್ಷಿಗಳನ್ನ ಇಲ್ಲವಾಗಿಸಿದಂತಹ ಪ್ರಭಾವಿ ರಾಜಕಾರಣಿಗೆ ಈಗ ಜಾಮೀನನ್ನ ನೀಡಿ ಸಂತ್ರಸ್ತೆಯ ಮನೆಯಿಂದ 5 ಕಿಲೋಮೀಟರ್ ದೂರ ಇರಬೇಕು ಅಂತ ಷರತ್ತು ಹಾಕಿರೋದು ಸಂತ್ರಸ್ತೆಗೆ ನೀಡಿದಂತಹ ರಕ್ಷಣೆನೋ ಅಥವಾ ವ್ಯವಸ್ಥೆಯ ವ್ಯಂಗ್ಯನೋ? ದೇಶದಲ್ಲಿ ಬೇಟಿ ಬಚಾವೋ ಘೋಷಣೆಗಳು ಮೊಳಗ್ತಾ ಇರುವಾಗಲೇನೆ, ಚುನಾವಣೆಗಳು ಹತ್ತಿರ ಬರ್ತಾ ಇದ್ದ ಹಾಗೇನೆ ಘೋರ ಅಪರಾಧಿಗೆ ಹೈಕೋರ್ಟ್ನಿಂದ ಜಾಮೀನು ಸಿಕ್ಕಿರೋದು ಕೇವಲ ಕಾಕತಾಳೀಯನ ಅಥವಾ ಇದರ ಹಿಂದೆ ದೊಡ್ಡ ಮಟ್ಟದ ರಾಜಕೀಯ ಲೆಕ್ಕಾಚಾರ ಇದೆಯಾ? ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ, ಬೆಂಬಲಿಸಿ. ಇಂಥ ಪ್ರಶ್ನೆಗಳನ್ನು ಕೇಳುವಂಥ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿಯನ್ನು ಕೊಡ್ತಾರೆ. ಈ ವಿಡಿಯೋವನ್ನು ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯವನ್ನು ಎಲ್ಲರಿಗೂ ತಲುಪಿಸಿ. ಈಗ ನಾವು ವಿಷಯಕ್ಕೆ ಬರೋಣ. ನಮ್ಮನ್ನು ಜೈಲಿಗೆ ಹಾಕಿ ಕನಿಷ್ಠ ನಾವು ಅಲ್ಲಾದರೂ ಜೀವಂತವಾಗಿರ್ತೀವಿ, ಇದು ಯಾವುದೋ ಅಪರಾಧಿಯ ಮಾತಲ್ಲ. ಬದಲಿಗೆ ಆಡಳಿತ ವ್ಯವಸ್ಥೆ ಮತ್ತು ಕಾನೂನಿನ ಮೇಲೆ ನಂಬಿಕೆಯನ್ನು ಇಟ್ಟು ಹೋರಾಡಿದಂಥ ಉನ್ನಾವೋ ಅತ್ಯಾಚಾರ ಸಂತ್ರಸ್ತೆಯ ಸಹೋದರಿಯ ಆರ್ತನಾದ. अभी क्या पता बाहर आने के बाद हम लोगों को, मेरे पूरे परिवार को खत्म कर दे। अगर उनको बाहर निकाल दिया है तो हम लोगों को जेल के अंदर डाल दे, कम से कम हम लोगों की जान तो सुरक्षित रहेंगी वहां पर। ಡಿಸೆಂಬರ್ 23, 2025ರಂದು ದೆಹಲಿ ಹೈಕೋರ್ಟ್ ನೀಡಿದಂತಹ ತೀರ್ಪು ಇಡೀ ದೇಶದ ವಿವೇಕವನ್ನು ಅಲುಗಾಡಿಸಿದೆ. ಅತ್ಯಾಚಾರ, ಕೊಲೆ, ಅಪಹರಣ ಮತ್ತೆ ಅಧಿಕಾರದ ದುರ್ಬಳಕೆಯ ಪೈಶಾಚಿಕ ಕೃತ್ಯವನ್ನು ಎಸಗಿದ ಜೀವಾವಧಿ ಶಿಕ್ಷೆ ಗುರಿಯಾಗಿದ್ದಂಥ ಮಾಜಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ಗೆ ಈಗ ಜಾಮೀನು ಸಿಕ್ಕಿದೆ. ಈ ಸುದ್ದಿ ಹೊರ ಬೀಳ್ತಾ ಇದ್ದ ಹಾಗೇನೆ ಬೇಟಿ ಬಚಾವೋ ಅನ್ನುವಂಥ ಒಂದು ಘೋಷಣೆ ಕೇವಲ ಗೋಡೆಗಳ ಮೇಲಿನ ಬರಹಕ್ಕೆ ಮಾತ್ರನೇ ಸೀಮಿತ ಆಯ್ತಾ ಅನ್ನುವಂಥ ಒಂದು ಪ್ರಶ್ನೆ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕನ ಮನದಲ್ಲಿ ಮೂಡಿದೆ. ಒಬ್ಬ ಪ್ರಬಲ ರಾಜಕಾರಣಿ ತನ್ನ ಅಧಿಕಾರವನ್ನು ಬಳಸಿಕೊಂಡು ಒಂದು ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಿದ ಮೇಲೂ ಕೂಡ ಆತನಿಗೆ ವೈಯಕ್ತಿಕ ಸ್ವಾತಂತ್ರ್ಯದ ಒಂದು ಹೆಸರಿನಲ್ಲಿ ಬಿಡುಗಡೆ ಭಾಗ್ಯ ಸಿಗೋದಾದ್ರೆ ಈ ದೇಶದ ಸಾಮಾನ್ಯ ಹೆಣ್ಣುಮಕ್ಕಳ ಪಾಡೇನು? ದೆಹಲಿ ಹೈಕೋರ್ಟ್ನ ವಿಭಾಗೀಯ ಪೀಠವು ಉನ್ನಾವೋ ಅತ್ಯಾಚಾರ ಪ್ರಕರಣದ ದೋಷಿ ಕುಲ್ದೀಪ್ ಸಿಂಗ್ ಸೆಂಗಾರ್ಗೆ ವಿಧಿಸಲಾಗಿದ್ದಂಥ ಜೀವಾವಧಿ ಶಿಕ್ಷೆಯನ್ನು ಅಮಾನತುಗೊಳಿಸಿದೆ. ನ್ಯಾಯಾಲಯವು ಕೆಲವು ಷರತ್ತುಗಳನ್ನು ವಿಧಿಸಿ ಜಾಮೀನನ್ನು ನೀಡಿದೆ. 15 ಲಕ್ಷ ರೂಪಾಯಿಗಳ ವೈಯಕ್ತಿಕ ಬಾಂಡ್, ಸಂತ್ರಸ್ತೆಯ ನಿವಾಸದಿಂದ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಆತ ಪ್ರವೇಶ ಮಾಡುವ ಹಾಗಿಲ್ಲ, ಪ್ರತಿ ಸೋಮವಾರ ಪೊಲೀಸ್ ಠಾಣೆಗೆ ವರದಿ ಮಾಡಿಕೊಳ್ಬೇಕು, ಪಾಸ್ಪೋರ್ಟನ್ನು ನ್ಯಾಯಾಲಯಕ್ಕೆ ಒಪ್ಪಿಸಬೇಕು. ಆದರೆ ಇಲ್ಲಿ ಉದ್ಭವಿಸುವಂಥ ಪ್ರಶ್ನೆ ಏನು ಅಂತ ಅಂದರೆ, ಇಂಥ ಗಂಭೀರ ಅಪರಾಧದ ಹಿನ್ನೆಲೆ ಇರುವಂಥ ವ್ಯಕ್ತಿಗೆ, ಸಂತ್ರಸ್ತೆಯ ಕುಟುಂಬದ ಮೇಲೆ ನಿರಂತರ ದಾಳಿ ನಡೆಸಿದಂಥ ಇತಿಹಾಸ ಇರುವಂಥ ವ್ಯಕ್ತಿಗೆ ಈ ಷರತ್ತುಗಳು ನಿಜಕ್ಕೂ ಲಗಾಮ್ ಹಾಕಬಲ್ವಾ? ಜಾಮೀನು ಸುದ್ದಿ ಕೇಳಿದ ತಕ್ಷಣವೇ ಸಂತ್ರಸ್ತೆ ನೀಡಿದಂಥ ಪ್ರತಿಕ್ರಿಯೆ ಎಂಥವರ ಕರಳನ್ನು ಹಿಂಡೋ ಹಾಗಿದೆ. ನಾನು ತೀರ್ಪು ಕೇಳಿದೆ, ನನಗೆ ತುಂಬ ಕೆಟ್ಟದಾಗ ಅನಿಸ್ತು, ನಾನು ಅಲ್ಲೇ ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡೆ, ಆದರೆ ನನ್ನ ಕುಟುಂಬದ ಬಗ್ಗೆ ಯೋಚನೆ ಮಾಡಿ ಸುಮ್ಮನಾದೆ, ನಮಗೆ ಅನ್ಯಾಯ ಆಗಿದೆ ಅಂತ ಅವರು ಕಣ್ಣೀರನ್ನು ಹಾಕಿದ್ದಾರೆ. ಒಬ್ಬ ಅತ್ಯಾಚಾರ ಸಂತ್ರಸ್ತೆ ನ್ಯಾಯಕ್ಕಾಗಿ ವರ್ಷಗಟ್ಟಲೆ ಹೋರಾಡಿ ತನ್ನ ತಂದೆಯನ್ನು ಕಳೆದುಕೊಂಡು, ತನ್ನ ಚಿಕ್ಕಮ್ಮ ದೊಡ್ಡಮ್ಮರನ್ನು ಕಳೆದುಕೊಂಡು, ತಾನೂ ಕೂಡ ಅಪಘಾತದ ಹೆಸರಿನಲ್ಲಿ ಕೊಲೆ ಯತ್ನದಿಂದ ಬದುಕುಳಿದು ಬಂದಾಗ ವ್ಯವಸ್ಥೆಯು ಆಕೆಗೆ ನೀಡುವಂಥ ಉಡುಗೊರೆ ಇದೇನಾ? ಸಂತ್ರಸ್ತೆಯ ಸಹೋದರಿ ANI ಜೊತೆಗೆ ಮಾತಾಡ್ತಾ ಹೇಳಿದಂಥ ಮಾತುಗಳು ಈ ವ್ಯವಸ್ಥೆಯ ವೈಫಲ್ಯಕ್ಕೆ ಹಿಡಿದ ಕನ್ನಡಿ. ಸೆಂಗಾರ್ ನನ್ನ ಚಿಕ್ಕಪ್ಪನನ್ನ ಕೊಂದ, ಅದಾದ ನಂತರ ನನ್ನ ತಂದೆಯನ್ನ ಕೊಂದ, ಈಗ ಅವನು ಬಿಡುಗಡೆಯಾಗಿದ್ದಾನೆ, ಆದರೆ ನಾವು ಇನ್ನೂ ಕೂಡ ಅಪಾಯದಲ್ಲಿದ್ದೀವಿ. ಅವನ ಕಡೆಯವರು ಹೊರಗೆ ಅಡ್ಡಾಡ್ತಾ ಇದ್ದಾರೆ, ಮತ್ತೆ ನಮಗೆ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಅವರು ನಮ್ಮನ್ನು ಕೊಲ್ಲಬಹುದು, ಅವರನ್ನು ಬಿಡುಗಡೆ ಮಾಡ್ತಾ ಇದ್ರೆ ನಮ್ಮನ್ನೇ ಜೈಲಿಗೆ ಹಾಕಿ ಕನಿಷ್ಠ ನಾವು ಅಲ್ಲಾದರೂ ಸುರಕ್ಷಿತವಾಗಿ ಜೀವಂತವಾಗಿರ್ತೀವಿ ಅಂತ ಆಕೆ ಹೇಳಿದ್ದಾರೆ. इस चीज में खुशी नहीं है, मुझे राहत नहीं है। उन्होंने मेरे बड़े पापा को मारा था, फिर मेरे पापा को मारा, फिर मेरी बहन के साथ ये कांड हुआ। वो बाहर तो आ गए हैं, लेकिन हम लोगों के ऊपर खतरा मंडरा है। और अभी क्या पता बाहर आने के बाद हम लोगों को, मेरे पूरे परिवार को खत्म कर दे। अगर उनको बाहर निकाल दिया है तो हम लोगों को जेल के अंदर डाल दे, कम से कम हम लोगों की जान तो सुरक्षित रहेंगी वहाँ पर। मेरा परिवार सुरक्षित तो रहेगा, हम लोग जिंदा तो रहेंगे। इन लोगों के हाथ से मरने से तो अच्छा जेल की रोटी खा ले, वो ठीक रहेगा।
मेरी बहन इस समय उनको बेल मिली है, वो दुख में है, मुझे राहत नहीं है। मुझे कोर्ट का फैसला, अगर मेरे परिवार को कुछ हो रहा है तो कोर्ट जिम्मेदारी लेगी। इंसान, अगर इंसान चला जाएगा तो इंसान के बदले इंसान देगा। अगर इंसान के बदले इंसान दे तो ठीक है, उनको बाहर बेल मिल गई है, कोई बात नहीं। लेकिन मेरे परिवार के ऊपर खतरा, अभी मेरा छोटे छोटे बच्चे हैं, मेरे भाई है, क्या पता उसके साथ क्या कर सकते हैं। और उनके बहुत सारे आदमी आदमी बाहर घूम रहे हैं, धमकियां देते हैं कि अब तो भैया आ ही रहे हैं, अब तुम मेरा क्या कर सकती हो, एक एक को मारूंगा। इसी तरीके धमकियां मिलती, इसीलिए मैं माकी में रहती हूँ। क्या करे, थाने जाएंगे तो मार देंगे, इसीलिए हमारी डर की वजह से जाते नहीं है सर। 2012ರ ದೆಹಲಿ ಅತ್ಯಾಚಾರ ಪ್ರಕರಣದ ಸಂತ್ರಸ್ತೆ ನಿರ್ಭಯಾಳ ತಾಯಿ ಆಶಾದೇವಿ ಅವರು ಕೂಡ ಈ ಒಂದು ಬೆಳವಣಿಗೆ ಬಗ್ಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಂಡಿಯಾ ಗೇಟ್ನಲ್ಲಿ ಸಂತ್ರಸ್ತೆಯೊಂದಿಗೆ ಧರಣಿ ಕೂತಿದ್ದಂಥ ಅವರು, ನೀವು 500 ಕಿಲೋಮೀಟರ್ ದೂರ ಇರಲಿ ಅಥವಾ ಮನೆಯಲ್ಲೇ ಇರಲಿ, ಅದರಿಂದ ಏನು ಅವ್ರಿಗೆ ವ್ಯತ್ಯಾಸ ಆಗೋದಿಲ್ಲ. ಅಪರಾಧ ಮಾಡಿದ್ದಕ್ಕೆ ಶಿಕ್ಷೆಯಾಗಬೇಕು. ಸಂತ್ರಸ್ತೆಗಾಗಿರುವಂಥ ಅನ್ಯಾಯವನ್ನು ನ್ಯಾಯಾಲಯ ಪರಿಗಣಿಸಬೇಕು. ಕೆಳ ನ್ಯಾಯಾಲಯ ಶಿಕ್ಷೆ ನೀಡಿದ್ರು ಮೇಲ್ಮನವಿಗಳಲ್ಲಿ ದೋಷಿಗಳು ಪಾರಾಗ್ತಾ ಇದ್ದಾರೆ. न्यायालय ने तमाशे मारता है और किड़ीकारिदार. ये तो एक रूल नया बनाया जा रहा है, जैसे कि और जेल में है वो भी कहेंगे कि हमको फांसी की सजा हुई है तो उसको खत्म करके फिर सुनवाई की जाए, तो ऐसा नहीं होना चाहिए. पता न कौन से कोर्ट कहाँ से हो रहा है ऐसे, ये तो पहले बार ऐसा हो रहा है. तो 500 किलोमीटर दूर रहो या घर में रहो, उससे कोई फर्क नहीं पड़ता. फर्क ये पड़ता है कि आपने क्राइम किया है, आपको सजा मिली है. अपील करने का आप उनको हक है या विक्टिम को भी हक है, तो कोर्ट को इस पे निष्पक्ष सुनवाई करनी चाहिए, विक्टिम को भी देखते हुए कि उसके साथ क्या हुआ है. बाकी बेल तो बिल्कुल नहीं होनी चाहिए. जो भी उन्होंने अपील करनी है किया हुआ है तो उस पे सुनवाई हो और उनकी सजा बरकरार रहनी चाहिए. ವಿಪರ್ಯಾಸ ಏನು ಅಂತ ಅಂದ್ರೆ, ನ್ಯಾಯ ಕೇಳೋದಕ್ಕೆ ಇಂಡಿಯಾ ಗೇಟ್ ಬಳಿ ಶಾಂತಿಯುತವಾಗಿ ಧರಣಿ ಕೂತಿದ್ದಂಥ ಸಂತ್ರಸ್ತೆ ಮತ್ತೆ ಆಕೆಯ ತಾಯಿಯನ್ನ ದೆಹಲಿ ಪೊಲೀಸರು ಮಧ್ಯರಾತ್ರಿ ಬಲವಂತವಾಗಿ ಅಲ್ಲಿಂದ ಎಬ್ಬಿಸಿ ಕಳಿಸಿದ್ದಾರೆ. ಅತ್ಯಾಚಾರ ಆರೋಪಿಗೆ ಮುಕ್ತ ಸ್ವಾತಂತ್ರ್ಯ, ನ್ಯಾಯ ಕೇಳುವಂತಹ ಸಂತ್ರಸ್ತೆಯ ಮೇಲೆ ಪೊಲೀಸ್ ದಬ್ಬಾಳಿಕೆ, ಇದೇನಾ ನವಭಾರತದ ಪರಿಕಲ್ಪನೆ? ಈ ಜಾಮೀನು ಆದೇಶವನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮತ್ತೆ ಸಾರ್ವಜನಿಕ ವಲಯದಲ್ಲಿ ಎದ್ದಿರುವಂತಹ ಆಕ್ರೋಶವನ್ನು ನೋಡಿದ್ರೆ ಹಲವು ಗಂಭೀರ ಪ್ರಶ್ನೆಗಳು ಎದುರಾಗ್ತವೆ. ನ್ಯಾಯಾಲಯವು ಆರೋಪಿಗೆ ಸಂತ್ರಸ್ತೆಯ ಮನೆಯಿಂದ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಬರಬಾರ್ದು ಅಂತ ಒಂದು ಷರತ್ತನ್ನು ವಿಧಿಸಿದೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಮತ್ತೆ ಸುಪಾರಿ ಹಂತಕರು ಲಭ್ಯ ಇರುವಂಥ ಈ ಕಾಲದಲ್ಲಿ ಒಬ್ಬ ಪ್ರಬಲ ರಾಜಕಾರಣಿಗೆ ತನ್ನ ಎದುರಾಳಿಯನ್ನು ಮುಗಿಸೋದಕ್ಕೆ ಭೌತಿಕವಾಗಿ ಆ ಜಾಗಕ್ಕೆ ಹೋಗುವಂಥ ಅವಶ್ಯಕತೆಯೇ ಇಲ್ಲ. 2017ರಿಂದ ಇಲ್ಲಿಯವರೆಗೆ ಈ ಕುಟುಂಬದ ಮೇಲೆ ನಡೆದಂತಹ ದಾಳಿಗಳು ಜೈಲಿನ ಒಳಗಿನಿಂದಾನೇ ಸಂಚು ರೂಪಿಸಿದವುಗಳಲ್ವಾ? ಜೈಲಿನಲ್ಲಿ ಇದ್ದಾಗಲೇ ಸಂತ್ರಸ್ತೆಯ ತಂದೆಯನ್ನು ಕೊಲ್ಲಿಸಿದ, ಟ್ರಕ್ ಅಪಘಾತದ ಮೂಲಕ ಸಾಕ್ಷಿಗಳನ್ನು ಇಲ್ಲವಾಗಿಸಿದಂಥ ವ್ಯಕ್ತಿಗೆ ಹೊರಗೆ ಬಂದ ಮೇಲೆ 5 ಕಿಲೋಮೀಟರ್ ದೂರದ ನಿರ್ಬಂಧ ಎಷ್ಟರ ಮಟ್ಟಿಗೆ ತಡೆಯನ್ನು ಒಡ್ಡಬಲ್ದು? ಇದು ಸಾಮಾನ್ಯ ಜನರಿಗೆ ತರ್ಕಬದ್ಧವಾಗಿ ಕಾಣ್ತಾ ಇಲ್ಲ. ಕುಲ್ದೀಪ್ ಸಿಂಗ್ ಸೆಂಗರ್ ಸಾಮಾನ್ಯ ಅಪರಾಧಿ ಅಲ್ಲ. ಆತನ ವಿರುದ್ಧ ಸಾಕ್ಷಿ ಹೇಳಿದವರು, ಸಂತ್ರಸ್ತೆಯ ಪರ ವಾದ ಮಾಡಿದಂಥ ವಕೀಲರು ಮತ್ತು ಕುಟುಂಬದ ಸದಸ್ಯರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಅಥವಾ ದಾಳಿಗೊಳಗಾಗಿದ್ದಾರೆ. ಹೀಗಿರುವಾಗ ದೋಷಿಯು ಸಾಕ್ಷಿಗಳಿಗೆ ಬೆದರಿಕೆಯನ್ನು ಹಾಕಬಾರ್ದು ಅನ್ನುವಂಥ ಒಂದು ಷರತ್ತು ಕೇವಲ ಕಾಗದದ ಮೇಲಿನ ಒಕ್ಕಣೆಯಾಗುವಂಥ ಸಾಧ್ಯತೆಯೇ ಹೆಚ್ಚಾಗಿದೆ. ಈಗಾಗಲೇ ಸಂತ್ರಸ್ತೆಯ ಕುಟುಂಬವು ನಾವು ದಿನಾನೂ ಭಯದ ನೆರಳಲ್ಲಿನ ಬದುಕ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ. ಸಂತ್ರಸ್ತೆ ತನ್ನ ಹೇಳಿಕೆಯಲ್ಲಿ ಒಂದು ಗಂಭೀರ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಚುನಾವಣೆಗಳು ಬರ್ತಾ ಇವೆ, ಅದಕ್ಕಾಗಿಯೇ ಅವರನ್ನು ಹೊರಗೆ ಬಿಡಲಾಗಿದೆ, ಇದರಿಂದ ಅವರು ತಮ್ಮ ಪತ್ನಿಯನ್ನು ನಿಲ್ಲಿಸಿ ಪ್ರಚಾರ ಮಾಡಬಹುದು. ಈ ಮಾತುಗಳಲ್ಲಿ ಹುರುಳಿಲ್ಲದೆ ಇಲ್ಲ. ಉತ್ತರ ಪ್ರದೇಶದಲ್ಲಿ ಅಥವಾ ರಾಜಕೀಯ ವಲಯದಲ್ಲಿ ಸೆಂಗಾರ್ ಹೊಂದಿರುವಂಥ ಪ್ರಭಾವ ಗುಟ್ಟಾಗಿ ಉಳಿದಿಲ್ಲ. ಚುನಾವಣೆಗಳ ಹೊತ್ತಿನಲ್ಲೇನೆ ಇಂಥ ಗಂಭೀರ ಅಪರಾಧಿಗೆ ಜಾಮೀನು ಸಿಗೋದು ಸಾರ್ವಜನಿಕರಲ್ಲಿ ವ್ಯವಸ್ಥೆಯ ಬಗ್ಗೆನೇ ಅಪನಂಬಿಕೆಯನ್ನು ಮೂಡಿಸುತ್ತೆ. ರಾಜಕೀಯ ಲಾಭಕ್ಕಾಗಿ ಕಾನೂನು ಪ್ರಕ್ರಿಯೆಗಳನ್ನು ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋಂಥ ಒಂದು ಅನುಮಾನ ಮೂಡೋದು ಸಹಜನೇ. ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಶಿಕ್ಷೆಯಾಗಿ ಜೈಲು ಸೇರಿದಂಥ ವ್ಯಕ್ತಿ ಕೆಲವೇ ವರ್ಷಗಳಲ್ಲಿ ವೈಯಕ್ತಿಕ ಬಾಂಡ್ ಮೇಲೆ ಹೊರಗೆ ಬರ್ತಾನೆ ಅನ್ನೋದಾದರೆ ಅಪರಾಧಿಗಳಿಗೆ ಕಾನೂನಿನ ಭಯ ಅನ್ನೋದು ಎಲ್ಲಿರುತ್ತೆ? ಇದು ಪರೋಕ್ಷವಾಗಿ ಸಮಾಜಕ್ಕೆ ನೀವು ಎಷ್ಟೇ ದೊಡ್ಡ ಅಪರಾಧ ಮಾಡಿದರೂ ಕೂಡ ನಿಮ್ಮ ಬಳಿ ಹಣ ಮತ್ತು ಪ್ರಭಾವ ಇದ್ದರೆ ನೀವು ಪಾರಾಗಬಹುದು ಅನ್ನೋಂಥ ಒಂದು ತಪ್ಪು ಸಂದೇಶವನ್ನು ರವಾನಿಸಿದಾಗತ್ತಲ್ವಾ? ಸಾಮಾಜಿಕ ಜಾಲತಾಣಗಳಲ್ಲಿ ಜನಸಾಮಾನ್ಯರು ಈ ತೀರ್ಪಿನ ವಿರುದ್ಧ ಸಿಡಿದು ಬಿದ್ದಿದ್ದಾರೆ. ನ್ಯಾಯಾಂಗ ವ್ಯವಸ್ಥೆಯು ಬಡವರಿಗೊಂದು ಮತ್ತು ಶ್ರೀಮಂತರಿಗೆ ಇನ್ನೊಂದು ಅನ್ನೋ ಹಾಗಾಗಿದೆ ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇವೆ. ಒಬ್ಬ ಗ್ಯಾಂಗ್ ರೇಪ್ ಸಂತ್ರಸ್ತೆಯೊಂದಿಗೆ ಈ ರೀತಿ ನಡೆದುಕೊಳ್ಳೋದು ಸರಿನಾ? ನ್ಯಾಯ ಕೇಳೋದೇ ಆಕೆಯ ತಪ್ಪ?
ಇದು ಎಂಥ ನ್ಯಾಯ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಕ್ಸ್ ಮತ್ತು ಫೇಸ್ಬುಕ್ಗಳಲ್ಲಿ ಜನರು ಇದು ಕೇವಲ ಒಬ್ಬ ವ್ಯಕ್ತಿಯ ಬಿಡುಗಡೆ ಅಲ್ಲ, ಇದು ಭಾರತದ ಮಹಿಳಾ ಸುರಕ್ಷತಾ ವ್ಯವಸ್ಥೆಯ ಶವಪೆಟ್ಟಿಗೆಗೆ ಹೊಡೆದ ಮತ್ತೊಂದು ಮೊಳೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯಾಯವು ಕೇವಲ ಜಾರಿ ಆಗಬಾರ್ದು, ಅದು ಜಾರಿಯಾದಾಗ ಕಾಣಬೇಕು. ಜಸ್ಟಿಸ್ ಮಸ್ಟ್ ನಾಟ್ ಓನ್ಲಿ ಬಿ ಡನ್ ಬಟ್ ಮಸ್ಟ್ ಆಲ್ಸೋ ಬಿ ಸೀನ್ ಟು ಬಿ ಡನ್ ಅನ್ನೋದು ಕಾನೂನಿನ ಮೂಲ ತತ್ವ ಆಗಿದೆ. ಆದರೆ ಈ ಪ್ರಕರಣದಲ್ಲಿ ಸಂತ್ರಸ್ತೆಯ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದಂಥ ಅನುಭವ ಆಗ್ತಾ ಇಲ್ಲ, ಬದಲಿಗೆ ಅವ್ರ ಪ್ರಾಣಕ್ಕೇನೆ ಕುತ್ತು ಬಂದೊದಗಿನ ಒಂದು ಅನುಭವ ಆಗ್ತಾ ಇದೆ. ಹೈಕೋರ್ಟ್ನ ಈ ಆದೇಶದ ವಿರುದ್ಧ ಸಂತ್ರಸ್ತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸೋದಾಗಿ ಹೇಳಿದ್ದಾರೆ. ನನಗೆ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇದೆ, ಅವರು ಈ ಜಾಮೀನನ್ನು ರದ್ದುಗೊಳಿಸ್ತಾರೆ ಅನ್ನುವಂಥ ಒಂದು ಆಕೆಯ ಮಾತುಗಳು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲಿರುವಂಥ ಕೊನೆಯ ಆಶಾಕಿರಣವನ್ನು ತೋರಿಸುತ್ತೆ. ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರಬಲ ರಾಜಕಾರಣಿಯೊಬ್ಬನು ಹೀನಾಯ ಕೃತ್ಯವನ್ನು ಎಸಗಿದಾಗ ಆತನಿಗೆ ಸಿಗುವಂಥ ಶಿಕ್ಷೆ ಇತರರಿಗೆ ಪಾಠ ಆಗಬೇಕು. ಆದರೆ ಇಲ್ಲಿ ನಡೀತಾ ಇರೋದು ತದ್ವಿರುದ್ಧ. ಕುಲ್ದೀಪ್ ಸಿಂಗ್ ಸೆಂಗಾರ್ ಜೈಲಿನಿಂದ ಹೊರಬರೋದು ಅಂತ ಅಂದರೆ ಅನ್ಯಾಯದ ವಿರುದ್ಧ ಹೋರಾಡುವಂಥ ಪ್ರತಿಯೊಬ್ಬ ಹೆಣ್ಣು ಮಗಳ ಧೈರ್ಯವನ್ನು ಕುಗ್ಗಿಸೋದು ಅಂತಾನೆ ಅರ್ಥ. ವೀಕ್ಷಕರ ಕುರಿತು ನೀವೇನು ಹೇಳ್ತೀರಾ? ನಿಮಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.